ಲಾಸ್ಟ್ 10 years ಇಂದ ಸ್ಟಾರ್ಟ್ಅಪ್ಗಳು ಕಡಿಮೆ ಆಗಿದೆ. ಅದರಲ್ಲಿ ನಂಬರ್ 1. ಇವಾಗ ಇಟ್ ಶಿಫ್ಟೆಡ್ ಟು ಡೆಲ್ಲಿ. ಭಾರತದ GDP ಗ್ರೋತ್ ಕಡಿಮೆ ಆಗ್ತಾ ಇದೆ. ಆದರೆ ಕಳೆದ 10 ವರ್ಷದಿಂದ ಆ $2 trillion ಎಕಾನಮಿ ಇರೋದು ಇವಾಗ $4 trillion ಆಗಿದೆ. ಮಂಗಳೂರಿಂದ ಬೆಂಗಳೂರಿನವರೆಗೆ ಆ ಜರ್ನಿಯನ್ನು ವಿವರಿಸೋದಾದ್ರೆ ಎಷ್ಟು ಸವಾಲುಗಳು ಇತ್ತು. ಪಶ್ಚಿಮ ಘಟ್ಟವನ್ನು ಹತ್ತಿ ಬ್ಯಾಂಗ್ಳೂರಿಗೆ ಬಂದ್ಬಿಟ್ಟು ಜೀವನ ಮಾಡಬೇಕಾದ್ರೆ ಅಷ್ಟು ಈಸಿ ಇಲ್ಲ. ನಮಗಿಂತ ಹೆಚ್ಚು ಲಾಭ ಸರ್ಕಾರ ಪಡಿತಿದೆ ಅನ್ನೋ ಆರೋಪ. ಆದರೆ ಸರ್ಕಾರಕ್ಕೆ ಇಷ್ಟು ಕೊಟ್ಟ ಮೇಲೆ ಅಲ್ಲ ವಾಪಸ್ ಏನು ಬಂದಿದೆ? ಬಿಗ್ ಝೀರೋ. ಸರ್ಕಾರದಿಂದ ಒಂದಿಷ್ಟು ಜಮೀನುಗಳು ಬರುತ್ತೆ, ಅದು ಬರ್ತಾ ಇದ್ರು ಕೂಡ ಕೆಲವ್ರಿಗೆ ಮಾತ್ರ ಹೋಗ್ತಾ ಇದೆ. ಪರ್ ಏಕರ್ ಕಾಸ್ಟ್ 3.5 ಕೋಟಿ. ನಿಜವಾಗ್ಲೂ ರಾಜ್ಯಕ್ಕೆ ಇದರಿಂದ ಹೆಲ್ಪ್ ಆಗ್ತಾ ಇದೆಯಾ? ಇನ್ವೆಸ್ಟ್ ಕರ್ನಾಟಕ ಇದು ಬೂಟಾಟಿಕೆ. ನಾವು 10 ಗಂಟೆ 20 ಗಂಟೆ ಕೆಲಸ ಮಾಡ್ಲಿಕ್ಕೆ ನಾವು ಪ್ರೆಷರ್ ಕುಕ್ಕರ್ಗಳ ಅಂತ ಹೇಳಿ. ಯಾಕಂದ್ರೆ 5 ಲಕ್ಷ ಸಂಬಳ ನೀನು ಅರ್ನ್ ಮಾಡ್ಬೇಕಾದ್ರೆ ನಿಮ್ಮ ಬಾಸ್ ಚಿಂದಿ ಉಡಾಯಿಸ್ತಾನ. ನಾನು ನನ್ನ ಹೆಜ್ಜೆ ನಾಳೆ ಸಂಜೆ 5:57ಕ್ಕೆ